ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಸದ್ದು! ಏಕಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ. ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷಿಕತೆಯ ಮಹಾ ಸಾಹಸ ಪ್ರವೀಣ, ಮಹಾ ಮಾತ್ಸರ್ಯದ ಮಹಾ ನಿಪುಣ, ಈ ಸೌಬಲರಾಜ ಶಕುನಿಯ ಮುಂದೆ, ಈ ಸೌಬಲರಾಜ ಶಕುನಿಯ ಮುಂದೆ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಮ್ಮ, ನನ್ನ ಗುಂಡಿಗೆಯು ಕಂಪಿಸುತ್ತಿರುವುದು ಕೌರವ, ನನ್ನ ಎದೆಯು ನಡುಗುತ್ತಿರುವುದು, ನನ್ನ ರಕ್ತವು ಕುದಿಯುತ್ತಿರುವುದು ಗುರುಕುಲದ ಕೀಟವೇ. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ಒಂದು ಹಿಡಿ ಅನ್ನ ನನ್ನ ಹತಭಾಗ್ಯ ಸಹೋದರರಿಗೆ ನೀನು ಒಂದು ಹಿಡಿ ಅನ್ನ, ಒಂದೊಡಲೆ ನೀರನ್ನು ಮಾತ್ರ ನೀಡುತ್ತಿದ್ದೆ ಎಲ್ಲವೇ. ಆ ನನ್ನ ವೀರ ಹತಭಾಗ್ಯ ಸಹೋದರರು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೊಡಲೆ ನೀರನ್ನು, ಎಲ್ಲವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗೆ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ದಹಿಸಿ ಕೃಶನಾಗಿ ಹೋಗಿದ್ದೇನೆ. ಈ ನನ್ನ ದೇಹವನ್ನು ಅಣುವಾಗಿ ಕತ್ತರಿಸಿದರು ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಎನ್ನುವ ಮಾತ್ಸರ್ಯದ ಹೊರತಾಗಿ ನನ್ನನ್ನು ಯಾವ ಆಕಾಂಕ್ಷೆಗಳು ಅನುಸರಿಸಲು ಸಾಧ್ಯವಿಲ್ಲ. ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರನ್ನು ಒಳಗೊಂಡು
ನಿನ್ನೊಡಗೂಡಿ ನಾನು ನಿನ್ನೊಡಗೂಡಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ವಜ್ರವನ್ನು ವಜ್ರದಿಂದಲೇ ಛೇದಿಸುವಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಗಳೆದು ಆ ರತ್ನಾವತಿಯ ರತ್ನ ಸಿಂಹಾಸನವನ್ನೇ ರಕ್ತದ ಕೋಡಿಯಲ್ಲೇ ಹರಿಸುವೆನು. ಅಣ್ಣ 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 ಅಳಬೇಡಿ 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 ನನ್ನ ಸಹೋದರರೇ, ಹತಭಾಗ್ಯ ಸಹೋದರರೇ, ಅಳಬೇಡಿ ಅಳಬೇಡಿ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ, ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ, ಭೂಮಂಡಲದೊಳಖಂಡ ಕೀರ್ತಿ ಪ್ರತಾಪ ಪೂರಿತ, ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮೃಗ ಕರಗ ನರ್ತಿತ, ಗಾಂಧಾರ ದೇಶದ ಶತಸೋದರನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸಂಗೀತ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಗುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಂಬಗಳ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸ್ವಕ್ಕಡೆಯುವುದು ಸಾಧ್ಯವೆಂದು ಮತ್ತೆ ಪ್ರಮಾಣಿಸುತ್ತೇನೆ. ದುರ್ಯೋಧನ ದುರ್ಯೋಧನ ಆ ದುರ್ಯೋಧನನ 99 ಸಹೋದರರ ಭಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸುವೆನು. ನನ್ನ ಹತಭಾಗ್ಯ ಸಹೋದರರೇ, ನಿರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದಲ್ಲಿ ದೊರೆಯುವ ನಿನಗೆ ಭಯಂಕರ ಶಿಕ್ಷೆಗಿಂತಲೂ ಕುರುಕ್ಷೇತ್ರದಲ್ಲಿ ಶಕುನಿ ಮಾಡುವ ಹಿಂಸೆಯು ಅತಿ ಭಯಾನಕವಾಗಿರುವುದು. ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ 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 ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು. ಮತ್ಯಾರಿಗೆ? ನಿನಗೆ. ನಿನ್ನ ವೈರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ ಸುಯೋಧನ? ಮಾಡಿದ ಕಾರ್ಯವು ಉಚಿತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಬಂದಿರುವರೆಂದು ದೂತನು ಸಮಾಚಾರ ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಆ ಪಾಂಡವರ ಮೇಲೆ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಶಿಕ್ಷಿಸಬೇಕಾಗುವುದಲ್ಲ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಾಹ್ಯವಲ್ಲ. ಸುಯೋಧನ, ಏಕೆ ಮೌನವನ್ನು ತಾಳಿರುವಂತಿದೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನ ಬಗ್ಗೆ ಹಾಗಿರಲಿ, ನಿಮ್ಮ ಅನುಜ ದುಶ್ಯಾಸನ ಕಾಣಿಸುತ್ತಿಲ್ಲವಲ್ಲ? ಇದು ಈಗ ತಾನೇ ಧ್ಯಾನ ಮಾಡಿಸುತ್ತಿರುವರು. ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಕೃಷ್ಣನು ಅಸ್ತಿನಾವತಿಯಲ್ಲಿ, ಕೃಷ್ಣನ ಅಸ್ಥಿರಾವತಿಯಲ್ಲಿ. ಹೋಗು ಸಹೋದರ, ಹೋದ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು.
ಆ ಧರ್ಮಿತ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ, ನಿರೀಕ್ಷಿಸುವುದಿಲ್ಲ. ಆಶ್ರಯಿಸುವಂತೆ ಎಷ್ಟೊಂದು ಹೋವೇಳನಣ್ಣ, ಎಷ್ಟೊಂದು ಹೋವೇಳನ. ಅವಹೇಳನಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತಪರಾಧಿದನು ಇರಬಹುದು. ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಆದರೂ ರಾಯಭಾರಿಯಾಗಿ ಬಂದವನು ರಾಜಮರ್ಯಾದನ್ನು ತಿರಸ್ಕರಿಸುವುದು ಅಪಮಾನ. ಕುಲಚಲವೆಂಬ ಕದೆಯಡೆಗ ಆ ಪಂಥ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳದು. ಅವರನ್ನು ಕ್ಷಮಿಸಬಹುದು, ನಾನು ಮಾತ್ರ ಅವರ ಅಟ್ಟಹಾಸವನ್ನು ತೊಳೆಯದೆ ಬಿಡತಕ್ಕವನಲ್ಲ, ತೊಳೆಯದೆ ಬಿಡತಕ್ಕವನಲ್ಲ. ಸತ್ಕಾರ, ಈ ಸತ್ಕಾರವು ನನಗೊಪ್ಪದು, ನನಗೆ ಒಪ್ಪದು, ನನಗೆ ಒಪ್ಪದು. ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸಿದು ಮಾವ. ನೋಡಿ ಅಮ್ಮನ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು, ಮಾವ ನಿಮ್ಮ ತಮ್ಮನ ಸ್ವರೂಪವನ್ನು ನೋಡಿದಿರಾ? ಮತಗಟ್ಟೆಗಳಿಟ್ಟಿದ್ದರು. ಮಾವ ಈಗೇನು ಮಾಡುದು? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದಿರುವನಲ್ಲ, ಹಾಗೇನಾದರೂ ಇದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕು ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಅವತರಿಸಿರುವುದೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು. ಆತನ ವೈರಾಗ್ಯ ಪ್ರದರ್ಶನಕ್ಕೆ ಮಾರು ಹೋಗಿ ಯಾರು ಆತನನ್ನು ಭಗವಂತನ ಅವತಾರವೆಂದು ಆರಾಧಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವನು. ಅದಿರಲಿ, ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಎಂಥ ಮಿತ್ರರಾಗಿದ್ದರು, ಅವರನ್ನೇ ಕಾರಣವಿಲ್ಲದೆ ಸಂಹರಿಸಲಿಲ್ಲವೇ? ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಂತಿದ್ದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ಕೈವಶ ಮಾಡಿಕೊಳ್ಳಲಿಲ್ಲವೇ? ಇಂಥವನಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಕಳಿಸಿದೆ. ಈ ದುರ್ಯೋಧನನು ಕೃಷ್ಣನ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡಲು ನನ್ನನ್ನು ಕಳಿಸಿದೆ ಆ ಮಾವ. ಅದಕ್ಕೊಂದು ಉದ್ದೇಶವಿತ್ತು. ಏನೋ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಸಲ್ಲಾಪವಾಡಬಹುದಲ್ಲವೇ?
ಕೃಷ್ಣನಿಗಿಂತ ಅವನ ಈ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಬಹಳ ಮುಖ್ಯವಾಗಿತ್ತು, ಅವಶ್ಯಕವಾಗಿತ್ತು ಕೂಡ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಲೇಬೇಕಾಗಿತ್ತು. ಅರ್ಜುನನು ಆ ನಿನ್ನ ಧರ್ಮ ಸಂಕಟದಿಂದ ಪಾರು ಮಾಡಿದ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಶಿಕ್ಷಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇದನ್ನೆಲ್ಲ ಯಾವಾಗ ಅಭ್ಯಾಸ ಮಾಡಿಕೊಂಡೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಒಂದು ವೇಳೆ ನೀನು ಅವರಿಗೆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಅವರಿಗೆ. ಅದನ್ನು ಈಗ ಮತ್ತೆ ಪಡೆಯುವುದೆಂದರೇನು, ಹೊಂದುವುದೆಂದರೇನು? ರಾಜಲಕ್ಷ್ಮಿಯನ್ನು, ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೆ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನ ತಮ್ಮ ಕೈವಶ ಮಾಡಿಕೊಳ್ಳಲಿ. ಅದು ಬಿಟ್ಟು ಇದೇನಿದು ಭಿಕ್ಷುಕರ ಹಾಗೆ ದೇಹಿ 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 ಎಂದು ದೈನ್ಯ ವೃತ್ತಿ, ಇದು ನನಗೆ ಸಲ್ಲದು. ಸೌಭದ್ರವಾದ ಎಲ್ಲ ಸಲಹೆ ಹೊರತು ಹೋಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ. ಈ ವಿಚಾರದಲ್ಲಿ ನನ್ನದೊಂದು ಚಿಕ್ಕ ಸಲಹೆ. ಏನೋ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು. ಇನ್ನು ದರ್ಬಾರಿಗೆ ನಡೆ 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 ಕುರುವಂಶದ ರಣಕಲೆ ನಡೆ, ನೀನಾಗುವೆ ರಣರಂಗದಲ್ಲಿ ನರಬಲೆ. ಭಾರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧರೆಯನ್ನೇ ಬಿರಿಯುವಂತೆ ಮಾಡಿ ಈ ಶಕ್ತಿಯುತವಾದ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮ ವಿಷದ ಮಳೆಗೆ ಕೊಚ್ಚಿ ಹೋಗಲಿ ಪಾತೆ. ನಾನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ಖಂಡಿತ ಇಲ್ಲ. ನಾನಿರುವುದೇ ನಿನ್ನ ವಂಶನಾಶಕ್ಕೆಂದು. ಆಗಲೇ ನನಗೆ ಆನಂದ.